ಬಾ 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 ಯಪ್ಪ ಸ್ವಲ್ಪ ನಿಧಾನಕ್ಕೆ ಹಾಕಬಾರ್ದಾ ಆಗಿಂದ ನೋಡ್ತಾ ಇದ್ದೀನಿ ಕರ 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 ಅಂತ ಸೌಂಡ್. ಕುಸುಮ ನಿಮ್ಗೆ ಗೊತ್ತಲ್ಲ ಅದು ನಿಧಾನಕ್ಕೆ ಹಾಕಿದ್ರೆ ಲಾಕ್ ಸರಿಯಾಗಿ ಆಗಲ್ಲ, ಸರಿ ಮಾಡಿಸ್ಬೇಕದು. ಗಣೇಶ್ ಅವ್ರಿಗೆ ಫೋನ್ ಮಾಡಿದ್ದೆ ಮಾವ, ಇವತ್ತಿನ ಇಷ್ಟೊತ್ತಾದ್ಮೇಲೆ ಎಲ್ಲಿ ಬರ್ತಾರೆ, ನಾಳೆ ಬರ್ತಾರೆ ಅನ್ಸುತ್ತೆ. ಸರಿಯಾಗಿ ಹೇಳ್ದೆ, ಹೋಗಿ ಹೋಗಿ ಆ ಗಣೇಶನ್ ನಂಬಿದ್ಯಲ್ಲ ನೀನು, ಅವ್ನು ಯಾವತ್ತಾರು ಟೈಮಿಗೆ ಸರಿಗ್ ಬಂದಿದ್ದಾನ? ಇಲ್ಲ, ನಾಳೆನೂ ಬರಲ್ಲ. ಹೋಗ್. ಇಲ್ಲ ನಾಳೆ ಫೋನ್ ಮಾಡಿ ಮತ್ತೆ ಜ್ಞಾಪಿಸ್ತೀನಿ. ಒಳಗಡೆ ಬರ್ಬೋದಾ? ಅರೆ ಆದಿ ಬಾಪ ಒಳಗೆ. ಏನು ಅಡಿಗೆ ಎಲ್ಲ ಆಯ್ತಾ? ಏನು ಒಂದ್ ಮಟ್ಟಕ್ಕೆ ಮಾಡಿದೀನಿ. ಇನ್ಫ್ಯಾಕ್ಟ್ ಅದನ್ನೇ ಕೊಟ್ಟು ಹೋಗೋಣ ಅಂತ ಬಂದೆ, ತಗೊಳ್ಳಿ. ಅಯ್ಯೋ ಬೇಷ್, ಇಲ್ಲಿ ನೋಡೋಣ. ನೋಡು ಭಾಗ್ಯ. ಭಾಗ್ಯ, ಅಡಿಗೆ ಎಲ್ಲ ತಯಾರಾಯ್ತಾ? ಹಾಮ್ಮ ಎಲ್ಲ ರೆಡಿ ಇದೆ. ಫ್ರೆಂಡು ತನ್ಮಯ್, ಆಗ್ಲಿಂದ ಅತಿಲಿ ಕೈಯಲ್ಲಿ ಆಟ ಆಡ್ತಿದ್ಯಾ, ಖಂಡಿತ ಕಳೆದಾಕ್ತೀಯ. ಹೋಗು, ಈಗಿಂದೀಗೆ ಹೋಗಿ ತಾತನ್ ಕೋಣೆಲಿ ಇಟ್ಟು ಬಾ. ಹೋಗೋ. ಏನಾಗಲ್ಲ ಅಜ್ಜಿ, ಕಳ್ದಾಕಲ್ಲ. ನನಗೆ ಎದುರು ಮಾತಾಡ್ತೀಯ. ತಾತನ್ ಕೋಣೆಲಿ ಇಟ್ಟು ಬಾ ಅಂದ್ಮೇಲೆ ಇಟ್ಟು ಬರ್ಬೇಕಷ್ಟೇ, ಇಲ್ಲಾಂದ್ರೆ 4 ಬಾರಿಸ್ತೀನಿ ನೋಡು. ಏಯ್, ಏನ್ ಹಾಗೆ ನೋಡ್ತಾ ಕೂತಿದ್ಯಾ? ಅಜ್ಜಿ ಹೇಳಿ ಕೇಳಿಸ್ಲಿಲ್ಲ ನಿನ್ಗೆ? ಇಟ್ಟು ಬಾ ಅಂದ್ರು, ಇಟ್ಟು ಬಾ. ಹೋಗು. ಸಿಟ್ಟು. ಏನು ಊಟ ಆಯ್ತಾ ಅಂತ ಕೇಳಿದೆ. ಇಲ್ಲ, ಇನ್ನೂ ಮಾಡಿಲ್ಲ, ನಾನು ಹೋಗಿ ಮಾಡ್ತೀನಿ. ಅವೆಲ್ಲ ಏನು ಬೇಡ ಭಾಗ್ಯ, ನನ್ ಫ್ರೆಂಡ್ಗೂ ಸೇರ್ಸಿ ತಟ್ಟೆ ಹಾಕು. ಅದೆಲ್ಲ ಏನು ಬೇಡ, ನಾನೀಗ ರೂಮ್ಗೆ ಹೋಗಿ ಮಾಡ್ತೀನಿ. ಅದು ಹೇಗಾಗುತ್ತಾ? ಅದೇ ಊಟ ಟೈಮಿಗೆ ಬಂದು ಊಟ ಮಾಡಲ್ಲ ಅಂದ್ರೆ ಹೇಗೆ? ನಮ್ ಜೊತೆನೆ ಊಟ ಮಾಡ್ಬೇಕು. ವಿಷಯ ಏನು ಅಂತಂದ್ರೆ, ನಾನು ಪ್ರಿಪೇರ್ ಮಾಡಿದ್ದು ವೇಸ್ಟ್ ಆಗ್ಬಿಡ್ತಲ್ಲ ಅಂತ. ಫ್ರೆಂಡು, ಅದೆಲ್ಲ ಯೋಚನೆ ಮಾಡಬೇಡ, ಅದನ್ನ ಆಮೇಲೆ ತಿನ್ನುವಂತೆ. ನೀ ಕೂತ್ಕೋ. ಇಷ್ಟ ಹೇಳಿದ್ರು ನಿಂತೇ ಇದೆಯಲ್ಲ ನೀನು. ಭಾಗ್ಯ, ನೀನೊಂದ್ ಮಾತು ಹೇಳ್ಬಾರ್ದಾ? ಆದಿಯವ್ರೆ, ನಿಮ್ ಗೆಳತಿ ಇಷ್ಟೆಲ್ಲ ಫೋರ್ಸ್ ಮಾಡ್ತಿದಾರಲ್ಲ, ಪರವಾಗಿಲ್ಲ, ಬನ್ನಿ ಊಟ ಕೂತ್ಕೊಳ್ಳಿ. ಇಲ್ಲಿ ನನ್ ಪಕ್ಕ ಕೂತ್ಕೋಬಾ. ಭಾಗ್ಯ, ನನ್ ಫ್ರೆಂಡ್ ಅಂದಿರೋದು ಮೊದಲು ಬನ್ನಿ. ಆಯ್ತು, ಇಡು ಸರ್. ವಾವ್ ಅಂಕಲ್, ಪಲಾವ್ ಸಕ್ಕತ್ತಾಗಿದೆ. ಸುಮ್ನಿರು ತನ್ವಿ, ನಾನ್ ಮಾಡಿರೋದು ಹೆಂಗ್ ಮಾಡಿದೀನಿ ಅಂತ ನನಗ್ ಗೊತ್ತಿಲ್ವಾ? ಅಂಕಲ್, ನಾನ್ ತಿಂತಿರೋದು ನಾನೇ ಹೇಳ್ತಿದ್ದೀನಲ್ಲ, ಸಕ್ಕತ್ತಾಗಿದೆ. ಹೌದು ಆದಿಯವ್ರೆ, ನಮ್ ತನ್ವಿ ಸರಿಯಾಗಿ ಹೇಳ್ತಿದ್ದಾಳೆ, ತುಂಬಾ ಚೆನ್ನಾಗಾಗಿದೆ. ನಾನು ನೋಡ್ತೀನಿ. ಅಕ್ಕ, ಏನಾಯ್ತು? ಏನಿಲ್ಲ. ಅತ್ತೆ ಪೂಜಾ ಮತ್ತೆ ಕಿಶನ್ ಬಂದಿದ್ದಾರೆ. ಜೊತೆಗೆ ಕನಿಕನು ಬಂದಿದ್ದಾಳೆ ಅತ್ತೆ. ಗೆಳತಿ ಏನ್ ಮಾಡೋದು ಗೆಳತಿ? ಏನ್ ಮಾಡೋದು? ನಾನು ನಿಮ್ಮನ್ನ ಅದನ್ನೇ ಕೇಳ್ತಾ ಇರೋದು, ಏನ್ ಮಾಡೋದು ಅಂತ ನನಗೆ ತೋಚ್ತಾ ಇಲ್ಲ. ಇಲ್ಲಿ 1 ನಿಮಿಷ. ಸುನಂದ, ಇದು ತನ್ಮಯ್,
ಎಲ್ಲಾನು ತಗೊಂಡೋಗಿ ಒಳಗಿಡಿ. ಬೇಗ ಬೇಗ ಬೇಗ. ಯಾಕೆ ನಾವು ಬರಬಾರ್ದಿತ್ತ? ಯಾರು ಹೇಳಿದ್ದು ಹಾಗಂತ? ಹಾಗೇನಿಲ್ಲಪ್ಪ. ಹಾಗಿಲ್ಲ ಅಂದ್ಮೇಲೆ ಮತ್ತ್ಯಾಕೆ ಇಲ್ಲೇ ನಿಲ್ಸಿದ್ಯಾ? ಒಳಗಡೆ ಕರಿಯಲ್ವಾ? ನಾವು ಒಳಗಡೆ ಬರೋದ್ ಬೇಡ ಅಂತಂದ್ರೆ ಹೇಳ್ಬಿಡಿ, ನಾವ್ ಇಲ್ಲಿಂದಾನೆ ಹೊರಡ್ತೀವಿ. ಏನೋ ಪೂಜಾ ನಿಮ್ಮನ್ನ ಮಿಸ್ ಮಾಡ್ಕೊತಿದೀನಿ ಅಂತ ಹೇಳಿದ್ಲು, ಅದಕ್ಕೆ ನಾನು ಕರ್ಕೊಂಡ್ ಬಂದೆ. ನೀವು ನೋಡಿದ್ರೆ ನಮ್ಮನ್ನ ಹೊರಗ್ ನಿಲ್ಸೆ ಮಾತಾಡ್ತಿದ್ದೀರಾ. ಅಯ್ಯೋ ಹಾಗೆಲ್ಲ ಏನು ಇಲ್ಲ, ಏನೇನೋ ಮಾತಾಡ್ತಾನೆ ನಿನ್ ಗಂಡ. ಬನ್ನಿ ಬನ್ನಿ, ಒಳಗ್ ಬನ್ನಿ, ಒಳಗ್ ಬನ್ನಿ. ನೀವೆಲ್ಲರೂ ಅವ್ರನ್ನ ಮಾತಾಡಿಸ್ತಾ ಇರಿ. ಹೋಗಿ. ಬನ್ನಿ ಚೆನ್ನಾಗಿದ್ಯಾ? ನೀವು ಗೆಳತಿ ಗೆಳತಿ ಏನ್ ಮಾಡೋದು ಇವಾಗ? ಬ್ಯಾಕ್ ಡೋರ್ ಏನಾದ್ರು ಇದೆಯಾ? ಅಯ್ಯೋ ಇಲ್ಲ, ಈ ತಾನೇ ನಮ್ಮ ಯಜಮಾನ್ರು ಬ್ಯಾಕ್ ಡೋರ್ನ ಲಾಕ್ ಮಾಡ್ಬಿಟ್ರು. ಆ ಗುಂಡಣ್ಣ ಕೀನಲ್ಲಿ ಆಟ ಆಡ್ತಾ ಆಡ್ತಾ ಎಲ್ಲೋ ಇಟ್ಬಿಟ್ಟ. ಈಗ ಬೀದಿ ಬಾಗ್ಲು ಒಂದೇ ಗತಿ ಫ್ರೆಂಡು. ಅಕ್ಕ, ಅತ್ತೆ ಇಲ್ಲಿ ಕಾಣಿಸ್ತಿಲ್ಲ. ಅತ್ತೆ ಅತ್ತೆಗೆ ಕಿಚನ್ ಅಲ್ಲಿ ಇದ್ದಾರೆ. ಹೌದಾ, ನಾನು ಅಲ್ಲೇ ಹೋಗಿ ಮಾತಾಡಿಸ್ತೀನಿ. ಅಲ್ವೇ ನಮ್ದು ಏನ್ ಮಾಡ್ತಿದ್ದೀರಾ ಅತ್ತೆ? ಅದು ಅತ್ತೆ, ಹಿಂದೆ ಯಾರಿದ್ದಾರೆ? ಏನಿಲ್ವಲ್ಲ? ಇಲ್ಲಿ ನೀರು ಕುಡಿಯಕ್ಕೆ ಅಂತ ಬಂದೆ, ಅಷ್ಟ್ರಲ್ಲಿ ನೀ ಬಂದ್ಬಿಟ್ಟೆ. ಈಗ ಇದ್ದಕ್ಕಿದ್ದ ಹಾಗೆ ಕಿಶನ್ ಕನ್ನಿಕಾ ಇಬ್ರು ಬಂದಿದ್ದಾರೆ. ನೀವು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ. ಯಾಕತ್ತೆ, ಬರ್ಬಾರ್ದಿತ್ತಾ? ಅಯ್ಯ ಆಗಲ್ಲ, ನೀವು ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ, ಅದಕ್ಕೆ ನಾನು ಇದಕ್ಕಿದ್ದಾಗೆ ಯಾಕೆ ಬಂದ್ರಿ ಅಂತ ಹಂಗ್ ಕೇಳಿದೆ ಅಷ್ಟೇ. ಇದಕ್ಕಿದ್ದಾಗೆ ಅದೆಲ್ಲ ಬಿಡು ಪೂಜಾ, ನೀನ್ ಊಟ ಮಾಡ್ಕೊಂಡ್ ಬಂದ್ಯೋ ಇಲ್ವೋ? ಅಯ್ಯೋ ಇಲ್ಲ ಅತ್ತೆ, ನಂಗ್ ಮನೆಯವರೆಲ್ಲ ತುಂಬಾ ನೆನಪಾಗ್ತಿದ್ದಾರೆ. ನಾನು ಹೋಮ್ ಸಿಕ್ ಆಗ್ತಿದೆ. ನಾನು ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಿದೀನಿ ಅಂತ ಅಳ್ತಾ ಕೂತಿದ್ಲು ಅತ್ತೆ. ಚಿಕ್ಕಿ, ನೀನೇನೋ ತಿಂದಿಲ್ಲ ಅಂದಲ್ಲ, ನಾನ್ ಸ್ಪೆಷಲ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಹೌದು ಚಿಕ್ಕಿ, ನೀನ್ ಆರಾಮಾಗಿ ಕುತ್ಕೋಬಾ. ಜ್ಯೂಸ್ ಮಾಡ್ಕೊಂಬ. ಅದೆಲ್ಲ ಏನು ಬೇಡ ಕಣ್ರೋ. ಅಕ್ಕ, ನೀನ್ ಚಿಕ್ಕಿನ್ ಕರ್ಕೊಂಡು ಹೋಗು, ನಾನ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಬರೇ ಪೂಜಾ, ಬಾ ಬಾ ಬಾ. ತುಂಬಾ ಚೆನ್ನಾಗಿದೆ. ಎಲ್ಲ ಆರಾಮಾಗಿದ್ಯಾ? ನಾನು ಆಗ್ಲೇ ಕೇಳ್ಬೇಕು ಅಂತ ಅನ್ಕೊಂಡೆ, ಏನು ಫ್ರಾಗ್ರೆನ್ಸ್ ಬರ್ತಿದ್ಯಲ್ಲ, ಇದು ಆದಿ ಬ್ರೋ ಯೂಸ್ ಮಾಡೋ ಪರ್ಫ್ಯೂಮ್ ತರ ಇದೆಯಲ್ಲ. ಈ ಫ್ರೇಗ್ರೆನ್ಸ್ ಇಲ್ಲಿ ಯಾಕೆ ಬರ್ತದೆ? ಆದಿ ಬ್ರೋ ಏನಾದ್ರು ಬಂದದ್ನಾ? ನೀನು ಸರಿ. ಅಲ್ಲ, ನನಗ್ ಯಾಕೋ ಡೌಟ್ ಅವ್ನು ಇಲ್ಲೇ ಇದ್ದಾನೆ ಅಂತ. ಕನಿಕಾ ಪ್ಲೀಸ್, ಇದೆಲ್ಲ ಡೌಟ್ ಕೊಡೋ ವಿಷಯನಾ? ಫಸ್ಟ್ ಆಫ್ ಆಲ್ ಅಣ್ಣ ಯಾಕೆ ಇಲ್ಲಿಗೆ ಬರ್ತಾನೆ? ಅವ್ನ್ ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಹೋಗಿದ್ದಾನೆ, ಗೊತ್ತು ತಾನೆ ನಿಮ್ಗೆ? ತೋರ್ಸಿ ಆಂಟಿ.
ಒಂದ್ ಸೆಕೆಂಡ್ಗೆ ಹಾರ್ಟ್ ಅಟ್ಯಾಕ್ ಬಂದಂಗಾಯ್ತು. ಇವ್ರ ಹತ್ರ ಏನಾದ್ರು ಸಿಕ್ಕಾಕೊಂಡಿದ್ರೆ ಅಷ್ಟೇ ನನ್ ಕತೆ. ಅಮ್ಮ ಭಾಗ್ಯ, ಏನ್ ಮಗಳಿದು, ಇನ್ನು ಕೂರ್ಸ್ಕೊಂಡೇ ಮಾತಾಡ್ತಾ ಇದ್ದೀರಲ್ಲ ನೀವು. ಪೂಜಾ ಪಾಪ ಆಗ್ಲೇ ಹೇಳ್ತಾ ಇದ್ಲು ಹಸುವಾಗ್ತಾ ಇದೆ ಅಂತ. ಊಟ ಕರ್ಕೊಂಡು ಹೋಗು. ಹೌದು ಭಾಗ್ಯ, ಪಾಪ ಕಿಶನ್ಗೆ, ಪೂಜಾಗೆ, ಕನಿಕಾಗೆಲ್ಲ ಎಷ್ಟು ಹಸಿವೆ ಆಗಿದೆಯೋ ಏನೋ. ಹೌದು ಭಾಗ್ಯ. ಜ್ಯೂಸ್ ತರ್ತೀನಿ ಅಂತ ಹೋಗಿದ್ನಲ್ಲ. ಇದು ಜ್ಯೂಸು ಊಟ ಮಾಡ್ತಾ ಮಾಡ್ತಾ ಕುಡಿಲಿ. ಬನ್ನಿ ಬನ್ನಿ. ಬೇಡ ಪರವಾಗಿಲ್ಲ. ಬೇಡ ಅಂದ್ರೆ ಹೆಂಗಾಗುತ್ತೆ, ನೀ ಕೂತ್ಕೊಂಡು. ಜ್ಯೂಸ್ ರೆಡಿ. ನೋಡ್ಕೋಬೇಕು ತಾನೆ. ನಾನು ವಾಶ್ ಮಾಡ್ಕೊಂಡ್ ಬರ್ತೀನಿ. ಕನಿಕಾ, ಅಡಿಗೆ ಮನೆಯಲ್ಲಿ ಸರಿಯಾಗಿ ನೀರ್ ಬರ್ತಾ ಇಲ್ಲ. ಹೋಗು, ಅಲ್ಲಿ ರೂಮ್ ಇದೆ, ಅಲ್ಲಿ ಹೋಗಿ ತೊಳ್ಕೊ. ಕನಿಕ, ಅಲ್ಲಿ ಬೇಡ. ಅಯ್ಯೋ, ಈ ಸುನಂದ ಗೊತ್ತೇ ಇಲ್ಲ. ಅಡಿಗೆ ಮನೆಯಲ್ಲಿ ಹಟ್ಲಾಸ ನೀರ್ ಬರುತ್ತೆ, ಅಲ್ಲೇ ಹೋಗು. ಹಾ ಹೌದು ಕನಿಕಾ, ಇಲ್ಲೇ ತೊಳ್ಕೊ, ಇಲ್ಲೇ. ಪರವಾಗಿಲ್ಲ, ನಾನು ರೂಮ್ಗೆ ಹೋಗ್ತೀನಿ. ಎಂತ ಕೆಲಸ ಮಾಡಿದ್ರಿ? ನನ್ನ ಫ್ರೆಂಡು ಅದೇ ರೂಮಲ್ಲಿ ಇದ್ದಾನೆ. ಅಲ್ಲ, ಏನಕ್ಕೆ ಸಡನ್ ಆಗಿ ಲೊಕೇಶನ್ ಚೇಂಜ್ ಮಾಡ್ಕೊಂಡ್ಬಿಟ್ರಿ? ಏನಿಲ್ಲ, ಅದು ನಾನು ಸುನಂದ ಪೂಜನ್ ಅಕ್ಕ ಪಕ್ಕ ನಿಂತ್ಕೊಂಡು ಅವಳಿಗೆ ಊಟ ಮಾಡ್ತಾಳ ಅಂತ ಬಂದ್ವಿ ಅಲ್ವೇನ್ರಿ? ಹೌದೌದು. ಭಾಗ್ಯ ಹಾ ಹಾ ಅನ್ಕೊಂಡ್ ನಿಂತಿದ್ಯಲ್ಲ, ಬಡಿಸು ಬೇಗ.
ನೋಡಿ ನೋಡಿ, ಗಂಡ ಹೆಂಡತಿ ಇಬ್ರು ಒಂದೇ ಬಣ್ಣದ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ತಿನ್ನೆ ಇನ್ನೊಂಚೂರು, ಎಷ್ಟ್ ಸಣ್ಣ ಆಗಿದ್ಯಾ ನೋಡು. ಅಕ್ಕ, ಮೋಸ ತಾನೇ ಇದು. ಏನಾಯ್ತು ಪೂಜಾ? ಅಲ್ಲ, ಬರೀ ನನ್ಗೆ ಒತ್ತಾಯ ಮಾಡಿ ಹಾಕ್ತಿದ್ಯಾ? ಕಿಶನ್ಗೂ ಹಾಕು. ಹಾಗ? ಅಯ್ಯೋ, ಅದಕ್ಕೇನಂತೆ ಹಾಕ್ತೀನಿ ತಗೋ. ಅಪ್ಪ, ನಿಮ್ಮ ಮೇಡಮ್ ಅವ್ರ ಅಪ್ಪಣೆ ಆಗಿದೆ, ತಿನ್ಲೇಬೇಕು. ಚಿಕ್ಕಪ್ಪ, ಎಷ್ಟ್ ಬೇಕೋ ಇವಾಗಲೇ ತಿನ್ಬಿಡಿ. ಪೂಜೆ ಚಿಕ್ಕಿ ಅಡ್ಗೆ ಮಾಡಕ್ ಶುರು ಮಾಡಿದ್ರೆ ಊಟ ಬೇಡವೇ ಬೇಡ ಅನ್ಸ್ಬಿಡತ್ ನಿಮ್ಗೆ. ತುಂಬಾನೇ ಕೋಪ ಮಾಡ್ಕೊಂತಾಳೆ. ಮೀಟಿಂಗ್ ಟೈಮ್ನಲ್ಲಿ ಇವಳಿಗೆ ವಾಪಸ್ ಕಾಲು ಮಾಡೋಕ್ಕಾಗಲಿಲ್ಲ. ಥರ ಮಾಡಬಾರ್ದಾಗಿತ್ತು ನಾನು. ಪರವಾಗಿಲ್ಲ, ಹೇಗಿದ್ರು ಇದು ಅವಳ ಫೇವ್ರೆಟ್ ಸ್ವೀಟು. ತಿಂದ್ಮೇಲೆ ಸರಿ ಆಗ್ತಾಳೆ. ಹನಿ, ಇದೇನಿದು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಎಲ್ಲಿಗೆ ಹೊರಟೆ? ಆಫೀಸ್ಗೆ ತಾಂಡವ್. ಆಫೀಸ್ಗಾ? ಇಷ್ಟೊತ್ತಲ್ಲೇ? ಇಲ್ಲ ತಾಂಡವ್, ಬೆಳಗ್ಗೆ ಹೊರಟಿದ್ದೆ, ಬಟ್ ಹೋಗೋದಕ್ಕಾಗ್ಲಿಲ್ಲ. ಹೋಗಕ್ಕಾಗ್ಲಿಲ್ವಾ? ಯಾಕೆ? ಯಾಕೆ ಅಂದ್ರೆ ಮನೆ ಮೇನ್ ಕೀ, ಸ್ಪೇರ್ ಕೀ ಎಲ್ಲ ನೀನ್ ತಗೊಂಡ್ ಹೋಗಿದಲ್ಲ, ಅದಕ್ಕೆ. ಅಲ್ಲ ತಾಂಡವ್, ನಾನ್ ನಿನಗೆ ಅಷ್ಟು ಸಲ ಕಾಲ್ ಮಾಡಿದೀನಿ, ಫೋನ್ ರಿಸೀವ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅಲ್ಲ ಹನಿ, ಅದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೆ. ಏನು, ಜಗತ್ತಲ್ಲಿರೋ ಎಲ್ಲಾ ಇಂಪಾರ್ಟೆಂಟ್ ಮೀಟಿಂಗು ನೀನ್ ಒಬ್ಬಂಗೆ ಇರೋದಲ್ವಾ? ತಾಂಡವ್, ನನಗೂ ಒಂದು ಆಫೀಸ್ ಅಂತ ಇದೆ ತಾನೆ? ಸಾರಿ ಶ್ರೇಷ್ಠ, ಅದು ತುಂಬಾ ಟೆನ್ಷನ್ ಅಲ್ಲಿದ್ದೆ. ಫಾರಿನ್ ಕ್ಲೈಂಟ್ಸ್ ಎಲ್ಲ ಬಂದಿದ್ರು. ಆಮೇಲೆ ಆದಿ ಬ್ರದರು ಮೀಟಿಂಗ್ ಬರಲ್ಲ ಅಂತ ಅಂದಾಗ ನನಗೆ ಟೆನ್ಷನ್ ಇನ್ನೂ ಜಾಸ್ತಿ ಆಗೋಯ್ತು. ಅಟ್ಲೀಸ್ಟ್ ಮೀಟಿಂಗ್ ಮುಗಿದ್ಮೇಲಾದ್ರೂ ಕಾಲ್ ಮಾಡ್ಬೋದಿತ್ತಲ್ವಾ? ಮೀಟಿಂಗ್ ಮುಗ್ದು ಇಷ್ಟೊತ್ತಾಗಿದೆ, ಯಾಕೆ ಕಾಲ್ ಮಾಡಿದ್ದೆ ಅಂತ ಒಂದು ಮಾತಾದ್ರೂ ಕೇಳ್ಬೇಕು ಅಂತ ಅನ್ಸ್ಲಿಲ್ವಾ? ಹನಿ, ಐ ಆಮ್ ರಿಯಲಿ ಸಾರಿ ಹನಿ. ನಾನು ಈ ಥರ ಮಾಡಬಾರ್ದಾಗಿತ್ತು. ಏನೋ ಬ್ಯುಸಿ, ಆ ಟೆನ್ಷನ್ನಲ್ಲಿ ಆ ಥರ ಆಗೋಯ್ತು. ಹನಿ, ಐ ನೋ ನಾನು ಮಾಡಿರೋದು ಸಣ್ಣ ತಪ್ಪಲ್ಲ ಅಂತ. ಬಟ್ ಪ್ಲೀಸ್ ಹನಿ, ಪ್ಲೀಸ್ ಡೋಂಟ್ ಬಿ ಸ್ಯಾಡ್, ಪ್ಲೀಸ್. ಬೈ ದ ವೇ, ನಿನಗೋಸ್ಕರ ಏನೋ ಅಂತ ತಂದಿದ್ದೀನಿ ನೋಡು. ನಿನ್ನ ಫೇವ್ರೆಟ್ ರಸ್ಮಲೈ. ನನಗೊತ್ತು, ಏನೇ ಆದ್ರೂ ನೀನು ಇಲ್ಲ ಅಂತ ಮಾತ್ರ ಹೇಳಲ್ಲ. ಇದು ನಿನ್ ಫೇವ್ರೆಟ್ ಅಲ್ವಾ? ಫಸ್ಟ್ ಸ್ಪೂನ್ ನಿನಗೆ ಕೊಡ್ತಿದ್ದಾಳೆ. ಆಹಾ, ಬಾಯಿನಲ್ಲಿ ನೀರು ಬರ್ತಿದ್ಯಾ? ಮೇಡಮ್ಗೆ ಮುಖದಲ್ಲಿ ಈಗ ಕಳೆ ಬಂದಿದೆ. ಹ್ಞೂ, ಮತ್ತೆ ಅಮ್ಮ, ಅಕ್ಕ, ಅತ್ತೆ, ಮಾವ, ಗುಂಡ, ತನ್ವಿ ಎಲ್ಲರನ್ನು ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಖುಷಿ ಇಲ್ದೇ ಇರತ್ತಾ? ಪೂಜಾ, ಇದೇ ನಗು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಈ ನಗು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಶುರುವಾಯ್ತು ಒಂದು. ನಿಜ ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಿಲ್ಲ. ನಿನ್ನ ಮುಖದಲ್ಲಿ ಸ್ಮೈಲ್ ಇದ್ರೆ ಚಂದ.
ಪೂಜಾ, ಇನ್ನೊಂದು ವಿಷಯ, ನಿನಗೇನಾದ್ರೂ ಅಮ್ಮನ ಮನೆಗೆ ಹೋಗ್ಬೇಕು, ಭಾಗ್ಯ ಅವ್ರನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಅಳ್ತ ಕೂರೋದಲ್ಲ. ಹಾಗೇನಿಲ್ಲ ಕಿಶನ್, ಸ್ವಲ್ಪ ಮುಜುಗರ ಆಯ್ತು ಅಷ್ಟೇ ಕೇಳಕ್ಕೆ. ಇಲ್ಲಿ ಮುಜುಗರ ಆಗುವಂಥದ್ದು ಏನಿದೆ ಪೂಜಾ? ನೋಡು, ನಿನಗೆ ಆ ಥರ ಅನಿಸ್ದಾಗ ನನ್ನ ಹತ್ರ ಬಂದು ಒಂದ್ ಮಾತು ಹೇಳು, ನಾನೇ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ. ಗೊತ್ತಾಯ್ತಾ? ಈ ಮನೇಲಿ ನಿನಗೆ ನಿಂದೇ ಆದಂತ ಸ್ವಾತಂತ್ರ್ಯ ಇದೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಯು ಮೇಡ್ ಮೈ ಡೇ. ಬರೀ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ಸಾಕಾಗಲ್ಲ. ಮತ್ತೆ ಇನ್ನೇನ್ ಹೇಳ್ಬೇಕು? ನನಗೇನ್ ಬೇಕು ಅಂತ ನಿನಗೂ ತುಂಬಾ ಚೆನ್ನಾಗಿ ಗೊತ್ತು. ಅದನ್ನ ಪದೇ ಪದೇ ಎಲ್ಲ ಕೇಳಬಾರ್ದು. ಬರ್ತಾ ಬರ್ತಾ ನಿನ್ ಪೋಲಿತನ ಜಾಸ್ತಿ ಆಯ್ತು. ನೀನೇನ್ ಕೇಳಿದ್ಯೋ ಅದ್ ನಿನ್ ಸಿಗಲ್ಲ. ಪೂಜಾ ಪೂಜಾ ಪೂಜಾ